ಮಂತ್ರಾಲಯದಿಂದ ಇಲ್ಲಿಗೆ ಬಂದಿದ್ದೀರಾ ನೀವು? ಹಳ್ಳಿನಾ? ಯಾವ ಹಳ್ಳಿ? ಅಲ್ಲೇ ಮಾಧವಾರ ಅಂತನಾ? ಮಂತ್ರಾಲಯದಲ್ಲಿ ಏನು ದುಡಿಮೆ ಮಾಡ್ಕೊಳಕ್ಕಾಗಲ್ವಾ? 100, 150, 200 ಕೊಡ್ತಾರ ಕೂಲಿ. ಅದಕ್ಕಾಗುತ್ತೆ ಕೂಲಿ ಆ ಕಡೆಗಾ? ಇವಾಗ ಜಾಸ್ತಿ ಮಳೆ ಬಂದು ಜಾಸ್ತಿ ಇದಾದ್ರೆ 500. ಹಾ ಕೂಲಿ ಕೆಲ್ಸಕ್ಕೆ ಹೋಗೋದ ನೀವು? ಕೂಲಿ ಕೆಲಸ ಅಂದ್ರೆ ಎಲ್ಲ ಬರುತ್ತೆ, ನಾರ್ ಹಚ್ಚಕ, ನೆಲ್ ಕೊಯ್ಯಕ. ಈಗಿಲ್ಲ, ಇವಾಗಿಲ್ಲ. ಇವಾಗ ನೀರೆಲ್ಲಿ ಸಪ್ಲೈ ಆಗುತ್ತೆ? ಆಗಲ್ಲ. ಮಳೆ ಇದ್ರಲ್ಲ ನೀರು ಒಳಗೆ ನದಿಯಾಗ ನೀರ್ ಇರ್ತಾವ, ಸಪ್ಲೈ ಆಗುತ್ತೆ. ನೀರಿಲ್ಲ ಏನಿಲ್ಲಪ್ಪ. ಹೌದು ಹೌದು ನಿಜಾನೇ. ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ? ಬೆಳಗ್ಗೆ 9, 10 ಗಂಟೆ. 9, 10ಕ್ಕೆ ಶುರು ಮಾಡಿದ್ರೆ 5 ಗಂಟೆಗೆಲ್ಲ 5 ಗಂಟೆ ತನಕ ನಡೀತಾನೆ ಇರ್ತೀರಾ? ನಡ್ಕೊಂಡು ಹಂಗೆ ವ್ಯಾಪಾರ ಮಾಡ್ಕೊಂತ ಆಯ್ತು. 5 ಗಂಟೆ ಆಗ್ಯದಂದ್ರೆ ಮನೆ ಎಲ್ಲಿರೋದು ಅಂದ್ರೆ ಮೆಜೆಸ್ಟಿಕ್ಕಾ? ಡೈಲಿ ಒಂದೊಂದು ಏರಿಯಾ ಬಂದ್ರೆ ಇನ್ನೊಂದಿನಕ್ಕೆ ಇನ್ನೊಂದು ಏರಿಯಾ ಹಂಗೆ. ಜಾಸ್ತಿ ಜನ ಇದೀವಿ ನಾವು. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮ ಮನೇಲಿ ಅಂದ್ರೆ ನನ್ನ ಮಕ್ಕಳು ಅಲ್ಲೇ ಓದ್ತಾ ಇದಾರೆ, ನಮ್ಮ ಯಜಮಾನ್ರು ಅಲ್ಲೇ ಇದಾರೆ ಊರಲ್ಲಿ. ಎಷ್ಟಾಗುತ್ತೆ ದಿನಕ್ಕೆ? ಹೇಳಕ್ಕಾಗಲ್ಲ ವ್ಯಾಪಾರ. ಒಂದೊಂದ್ ದಿನ ಆಗುತ್ತೆ, ಒಂದೊಂದ್ ದಿನ ಆಗಲ್ಲ. ತಿಂಡಿ ತಿಂದ್ರಾ? ಆಯ್ತಪ್ಪ. ಸುಸ್ತಾಗ ಹೋಗುತ್ತಲ್ಲ ಬೆಳಗ್ಗೆಯಿಂದ ಸಂಜೆ ತನಕ. ಆಗಲ್ಲ, ಬಡವರಾಗಿ ಹುಟ್ಟಿವಿ ಮಾಡ್ತೀವಿ. ಮಾಡ್ಲಾರ್ದು ಯಾವ್ದು ಆಗುತ್ತೆ? ಜೀವನ ಮ್ಯಾಗ ಕಡ್ಕೊಂಡ್ ಹೋದಾಗೆ ನಮ್ ತಪ್ಪರ ಅಂದವರೆಗೆ ಇದೇ ಜೀವನ ಎಲ್ಲ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ನೆಡ್ತಾನ. ಏನೆಲ್ಲ ವ್ಯಾಪಾರ ಮಾಡ್ತೀರಾ? ಇದ್ ಬಿಟ್ಟು ಸಾರಸೋದೊಂದು ತಗೊಂತೀರಾ ಮಾಪು? ಆಮೇಲೆ ಇದು ಮರ ಮೆಂತ್ಯ ತಗೊಂಬೇಕಲ್ಲ ಕಡಿಮೆ. ಹೇಳಿದಾರೆ ಅಷ್ಟಿಗೆ ತಗೊಂಬರ. ಮೆಂತ್ಯ ಮತ್ತೆ ಪೇಪರ್ ಅಲ್ಲ? ಪೇಪರ್, ಮೆಂತ್ಯ, ಬಿಲ್ಪತ್ರೆಕಾಯಿಯು ಹಾಕ್ತೀರಾ? ಬೆಳಗ್ಗೆ ನೀವು 10 ಗಂಟೆಗೆ ಬಿಟ್ರೆ ಸಂಜೆ 5 ಗಂಟೆ ತನಕ ಓಡಾಡ್ತೀರಾ ಅಲ್ವಾ? ಓಡಾಡ್ತೀವಕ್ಕ. ಒಂದಂತ ಕುಂದಿರ್ತೀವಿ, ಸುಸ್ತಾಗತ್ತೆ, ವ್ಯಾಪಾರ ಮಾಡ್ಕೊಂಡ್ ಕುಂತ್ಕೊಂತೀವಿ, ಊಟ ಮಾಡ್ತಿರ್ತೀವಿ. ಟೈಮ್ ಆಗುತ್ತೆ, ಆಗತ್ತಂದ್ರೆ ಹೆಂಗ ಎಲ್ಲ ನಮಗೆ ಬೇಕಂದ್ರ ಆಗಲ್ಲ. ಯಾರಿಗೇನ್ ಕೊಡೋದು ಅದೇ ಕೊಡ್ತೀನಿ. ತಿಂಡಿ ಮನೆಲ್ಲ ಮಾಡ್ಕೊಂಡ್ ಬರ್ತೀರಾ ಅಮ್ಮ? ನಾವು ರಾತ್ರಿ ಅನ್ನ ಸಾರು ಮಾಡಿರ್ತೀವಕ್ಕ, ಅದ್ನೇ ತಿಂತೀರಾ? ಊಟ ಮಾಡ್ಕೊಂಡ್ ಬರ್ತೀವಿ. ನಮ್ಗೆ ಹೊಟ್ಟೆ ಸುತ್ತಂದ್ರೆ ಮಧ್ಯಾಹ್ನದಾಗ ಹೋಟ್ಲಾಗ ಉಂತೀವಿ, ಇಲ್ಲಾಂದ್ರೆ ಟೀ ಕುಡ್ಸರೆ ಮಾಡ್ಕೊಂಡ್ ಬರ್ತೀವಿ. ಕೆಲವೊಬ್ರು ಏನಂದ್ರೆ ನೋಡಿ ಪಾಪ ಅಂದ್ರೆ ಒಬ್ಬೊಬ್ರು ಕೊಡ್ತಾರ, ಅದೇನ್ ಕರೆಕ್ಟ್. ನಾವ್ ಇನ್ನೊಂದ್ ಸ್ವಲ್ಪ ಕರ್ಮ ಮಾಡಿದ್ರೆ ಇನ್ನಂತ ಎಲ್ಲಾದ್ರೂ ನಮ್ ಜೀವನ ಇದು ಮಾಡ್ತಾರೆ. ನಿಜ, ಒಳ್ಳೇದೇ ಮಾಡ್ಬೇಕು. ಮಾಡಿದ್ರೆ ದೇವ್ರು ಎಲ್ಲಾದ್ರೂ ಒಳ್ಳೇದ್ ಮಾಡಿ. ಬಟ್ಟೆಗೆ ಒಂದ್ ಬುದ್ಧಿ, ಒಳಗೊಂದ್ ಬುದ್ಧಿ ಇರ್ಬಾರ್ದು. ಈಗ ಒಳ್ಳೇದೇ ಮಾಡಿದ್ರು ಒಳ್ಳೇದಾಗದ್ ಕಷ್ಟನಲ್ಲಮ್ಮ. ಅವಾಗ ಕೆಟ್ಟ ಕೆಲಸ ಮಾಡಿದ್ರೆ ದೂರ ಇತ್ತು. ಇವಾಗ ಹಿಂದೆಲೆ ತೋರಿಸ್ತಾನ ದೇವ್ರು. ಅದಕ್ಕೆಂತೆಲ್ಲ ಇದು ಮನುಷ್ಯ ರೋಗ ಅಲ್ವಾ? ನೀವು ಹುಷಾರಾಗಿ ಓಡಾಡಿ, ಸೊಳ್ಳೆ ಕೈಲಿ ಕಚ್ಚಿಸ್ಕೋಬೇಡಿ ಅಂತ ಸುತ್ತಾಡ್ತೀವಿ. ನಮ್ಗೆ ಏನು ಬರಲ್ಲ, ಯಾಕಂದ್ರೆ ನಾವು ಒಂದೇ ತಕ್ಕಿರಲ್ಲ, ರೂಮಲ್ಲೇ ಕುಂದ್ರಲ್ಲ. ಬಿಸಿಲಿಗೆ ಓಡಾಡ್ತೀವಿ, ಸ್ವಲ್ಪ ನೆರಳಲ್ಲಿ ಕುಂದಿರ್ತೀವಿ. ವಾತಾವರಣ, ಗಾಳಿ ಎಲ್ಲ ತಗೊಂತೀವಿ. ಆಡಿ ಮಳೆ ಗೀಳೆ ಬಂದ್ಬಿಟ್ರೆ? ಮಳೆ ಅಂದ್ರೆ ಒಂದು ರೂಮು ಜಬ್ಡಿ ಶೆಡ್ ತರ ಹಾಕಿದೀವಿ. ಸೋರ್ಲಾರ್ದಂಗ ಮಳೆ ಬಂದ್ರೆ ಹೆಂಗಾರ. ಶೆಡ್ ಅಲ್ಲೇ ಇರೋದಾ ನೀವು ಮನೆ? ಯಾರ ರೂಮಲ್ಲಿ ಇರ್ತೀಯಕ್ಕ ಈ ವ್ಯಾಪಾರ ಮಾಡಿ? ಮಗ ಏನ್ ಮಾಡ್ತಾರೆ? ವ್ಯಾಪಾರ ಮಾಡ್ತಾರೆ. ಏನ್ ವ್ಯಾಪಾರ? ಸಂಡಿಗೆ ವ್ಯಾಪಾರ. ಅಲ್ಲೇ ಊರಲ್ಲೇ ಮಾಡ್ತಾರ? ಓಕೆ. ನಿಮ್ ಯಜಮಾನ್ರು? ನಮ್ಮ ಯಜಮಾನ್ರ ಸ್ವಲ್ಪ ಹುಷಾರಿಲ್ಲಲ್ಲ, ಊರಲ್ಲೇ ಇರ್ತಾರೆ. ಏನಾಗಿದೆ? ದಮ್ಮು ಮನ್ಸು. ತೋರ್ಸ್ಲಿಲ್ವಾ ಡಾಕ್ಟರ್ಗೆ? ತೋರಿಸಿದೀವಿ. ಅವ್ರಿಗೆ ದಮ್ಮು ಕಳೆಯರೆ ಯಾರಾಗುತ್ತೆ? ಆಗಲ್ಲ. ಎಷ್ಟ್ ಜನ ಮಕ್ಳು ನಿಮ್ಗೆ? 4 ಹೆಣ್ಮಕ್ಳು, ಒಬ್ಬನೇ ಗಂಡ. 4 ಜನ ಹೆಣ್ಮಕ್ಳ? ಅವರೆಲ್ಲ ಎಲ್ಲಿರ್ತಾರಮ್ಮ? ಅವರೆಲ್ಲ ಊರಲ್ಲೇ ಓದ್ತಾ ಇದಾರ. ಓದ್ತಿದಾರ? 4 ಜನನೇ ಓದ್ತಿದಾರಾ? 4 ಜನ ಓದ್ತಾ ಇದಾರ. ಹೌದಾ? ಏನ್ ಓದ್ತಿದಾರ? ಹಾಸ್ಟೆಲ್ ಬಿಟ್ಟಿವಿ. ಹಾಸ್ಟ್ಲು ಎಲ್ಲ ಅವ್ರದೇ ಊಟ ಖರ್ಚು. ಅಂದ್ರೆ ನಾವ್ ಏನಾನ ಬುಕ್ಕ ಹೋಗಿ ನೋಡ್ಕೊಂಡ್ ಬರೋದು, ಬಟ್ಟೆ ಬರೀ ನಮ್. ಈಗ ಅಲ್ಲೆಲ್ಲ ಜವಾಬ್ದಾರಿ ತಗೊಂಡಿರೋದು ಯಾರು? ಅಲ್ಲೇ ನನ್ನ ಮಗ. ನಿಮ್ ಮಗನೇ ದೊಡ್ಡವರಾ? ಮದುವೆ ಆಗಿದೆ ನನ್ನ ಮಗ. ಈ ಹೆಣ್ಣುಡ್ರ ಅಂದ್ರೆ ಚಿಕ್ಕ ಮಕ್ಕಳಲ್ಲ, ಇನ್ನ ಆಗಿಲ್ಲ. ಅವ್ರಂದ್ರೆ ದೊಡ್ಡವನು. ಅವನು 1-2 ಖುಷಿನ ತಂದೆ ಆಗಿದೆ. ಅಲ್ಲ, ಈಗ ಇಷ್ಟ ಕಷ್ಟ ಆಗತ್ತೆ ನೋಡಿ ಜೀವನ. ಹೇಳ್ತೀನಿ, ಏನ್ ಮಾಡಕ್ ಶಿವ ಕಾಪಾಡ್ತಾನೆ ಮೇಸಕ್ಲಲ್ಲ ಅಲ್ವಾ? ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ. ಇಷ್ಟನ್ನು ಅಲ್ಲಿಂದ ಮೆಜೆಸ್ಟಿಕ್ ಇಂದ ಎತ್ಕೊಂಡ್ ಬಂದ್ಬಿಡ್ತೀರಾ? ಇದು ಬಿಟ್ಟು ಬೇರೆ ಜೀವನ ಇಲ್ವಾ ಅಮ್ಮ ನಿಮ್ಗೆ? ಅದು ಅಲ್ಲಿ ಮಾಡಕ್ ಆಗಲ್ಲ.
ಅವು ಮೊಸರು ತಿಕ್ಬೇಕು, ಮನೆ ಕೆಲಸ ಮಾಡಬೇಕು, ರಂಗೋಲಿ ಹಾಕ್ಬೇಕು, ಅವ್ರು ಹೇಳಿದಾಗದೆ ಮಾಡಬೇಕು, ಅವೆಲ್ಲ ಆಗಲ್ಲ. ಎಷ್ಟು ವರ್ಷದಿಂದ ವ್ಯಾಪಾರ ಇದೆ ನಿಮ್ದು? ನಾವು ಸಣ್ಣಲ್ಲಿದ್ದ ವ್ಯಾಪಾರನೇ, ಸಣ್ಣ ಹುಡ್ರು ಇದ್ದೀವಿ ನಾವು. ನಮ್ಮಮ್ಮನವ್ರು ಮಾಡ್ತಾ ಇದ್ರ, ಅವ್ರ ಜೊತೆಗೆ ಹಂಗೆ ಕಲ್ಕೊಂಡು ನಮ್ಮ ಯಜಮಾನ್ರು ಆವಾಗ ಇದೇ ಕೆಲಸ. ಮುಂಚೆ ಏನ್ ಮಾಡ್ತಿದ್ರು ನಿಮ್ಮ ಯಜಮಾನ್ರು? ಅವ್ರು ಬಾರಿಸ್ತಾರ ಮೇಳ ಮದ್ವೆಗೆ. ಈಗ ಹೋಗಲ್ವಾ? ಇವಾಗಿಲ್ಲ, ಹುಷಾರಿಲ್ಲಲ್ಲ. ನನ್ನ ಮಗ ಬಾರಿಸ್ತಾನೆ, ಮದುವೆಗೆ ಹೋಗ್ತಾನ. ಎರಡು ವ್ಯಾಪಾರ. ನೀವು ಕಳಿಸ್ತೀರಾ ದುಡ್ಡು? ಮತ್ತೆ ಕಳಿಸ್ಲಿದ್ರೆ ಏನಾನ ಸಿಕ್ಕಿದ್ದು ಇಷ್ಟು ಹಂಗೆ ವ್ಯಾಪಾರ ಮಾಡ್ತಾ ಇರ್ಬೇಕು. ಒಬ್ರಿಗೆ ಅಂದ್ರೆ ಜೋಲಿ ಆಗುತ್ತೆ. ಈಗ ನೀವು ಎಲ್ಲ ಒಟ್ಟಿಗೆ ಇರೋದಲ್ವಾ? ನಾವ್ ಒಟ್ಟಿಗೆ ಅಂದ್ರೆ ನಮ್ಮ ಅಕ್ಕನವ್ರು ನಾವು ಬೇರೆ ಇಲ್ಲ, ನೆಗ್ನೆಗಣ್ಣರು ವಾರ್ಗಿತ್ತಾರು ಅಂದ್ರೆ ಅವ್ರದವ್ರಿಗೆ ನಮಗೆ ನಾವು ಮಾಡ್ಕೊಂಡು ನಮ್ಗೆ ಇರ್ತದೆ, ಅವ್ರು ಮಾಡಿದ್ದು ಅವ್ರಿಗೆ. ಈಗ ಬೆಳಗ್ಗೆ ನೀವೇ ಅಡ್ಗೆ ಮಾಡ್ಕೊಂಡು ಕೊರ್ಸ ಅವ್ರು ಇಟ್ಟು ನಾವಿಟ್ಟು, ಅವ್ರು 100 ಬಿದ್ರೆ ಎಲ್ಲ ಶೇರ್ ಮಾಡ್ತೀರಾ? ಎಲ್ಲ ಶೇರ್ ಮಾಡ್ತೀವಿ. ಅದು ಕೊರ್ಸ ಏನಾಗುತ್ತೆ ತೆಲಿಗಿಟ್ಟು ಹಾಕಿಂತ. ಕೈ ಯಾಕೆ ಹಿಂಗಾಗೋಗಿದೆ ಎಷ್ಟೊಂದು? ನೀವು ಮುಸ್ರಿ ತಿಕ್ತವಲ್ಲ, ಸೌದೆಯಲ್ಲಿ ಅಡಿಗೆ ಮಾಡ್ತೀವಿ. ಸೌದೆ ಅಡ್ಗೆನಾ? ಗ್ಯಾಸ್ ಇಲ್ಲ? ಗ್ಯಾಸ್ ಇಲ್ಲ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಅದೇ 74 ಚಿಕ್ಕ ವಯಸ್ಸಲ್ಲಿದ್ದೆ ಇಲ್ಲೇ ಇದೀವಿ. ಮತ್ತೆ ಅದೇಂಗ ಮಂತ್ರಾಲಯ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ದೆ. ಸ್ವಂತ ಊರು. ಮದ್ವೆ ಆಗಿ ಎಲ್ಲ ಮುಂಚೆ ಎಲ್ಲ ಇದ್ದಿದ್ದು. ಎಲ್ಲರೂ ಅಲ್ಲೇ ಇರೋದು. ಅಂದ್ರೆ ಇಲ್ಲಿಗೆ ದುಡಿಮೆಗೆ ಅಂತಾನೆ ಬಂದಿದ್ದು ನರಸಮ್ಮ ಅವ್ರೆ? ಬಂದಿರೋದಕ್ಕ. ಬೆಂಗಳೂರು ಇಷ್ಟ ಆಯ್ತಾ? ರಾಮಾಯಣಿ ಮಾಡ್ಬೇಕು, ಯಾವ್ದನ್ನ ಮಾಡ್ಲಾರ್ದನ್ ಬರಲ್ಲ. ಮಾಡ್ಲೇಬೇಕು, ಕಷ್ಟಪಡ್ಲೇಬೇಕು. ಇಲ್ಲಿಗೆ ಹೋದ್ರೆ ಮಾಡ್ಲೇಬೇಕು. ದಿನಕ್ಕೆ ಎಷ್ಟು ನೀವು ಉಳಿಸ್ಕೊಂತೀರಾ ದುಡ್ಡು ಇದ್ರಲ್ಲಿ? ಹೇಳಕ್ಕಾಗಲ್ಲ. 500 ಉಳಿತೆ, 400 ಉಳಿತೆ, 300 ಉಳಿತೆ, 200 ಉಳಿತೆ, ಹೇಳಕ್ಕಾಗಲ್ಲ. ಹೆಂಗ್ ಮಾಡ್ದಂಗೆ ಒಟ್ನಲ್ಲಿ ತಿರುಗ್ತಾ ಇರ್ಬೇಕು. ಇರ್ಬೇಕು. ಒಂದ್ ಕಡೆ ಜಾಗದಲ್ಲೇ ಇಟ್ಕೋಬಹುದಲ್ಲ, ಹಿಂಗ್ ಹೋಗೋ ಬದ್ಲು ತಗೊಳಲ್ಲ? ಎಲ್ಲ ಇವಾಗ ತಿರ್ಗಾಡ್ರಲ್ಲಕ್ಕ ವ್ಯಾಪಾರ ಆಗೋದು. ಸುಮ್ಮನೆ ಒಂದ್ ಕಡೆ ಜಾಗದಾಗ ಆಗುತ್ತೆ. ನಿಮ್ ಯಜಮಾನ್ರು ಫೋನ್ ಮಾಡಿದಾರಾ? ಪಾಪ ಇವಾಗ ಎಲ್ಲೂ ಕೆಲ್ಸ ಇಲ್ಲ, ಮನೇಲೇ ಇರ್ತಾರಾಗಾರೆ. ಕೆಲ್ಸ ಇಲ್ಲಕ್ಕ, ಮನೇಲೆ. ಮತ್ತೆ ಮನೇಲೆ ಎಷ್ಟ್ ತಂದಿರ್ತೀರಾ ಬೆಳಗ್ಗೆ ಮಾಪು? ತಗೊಂಡ್ ಹೊತ್ಕೊಂಡ್ ಬರ್ಬೇಕಲ್ಲ ರೀ ನೀವು? ಅದ್ಕೊಂಡ್ರೆ ಇಟ್ಕೊಂಡ್ ರೂಢಿ ಬಿಟ್ಬಿಟ್ಟಲ್ಲ. ಅದ್ ಖಾಲಿ ಆದಂಗ ಅದೇ ಖಾಲಿ ಆದಾಗ ಏನ್ ಕಳ್ಕೊಂಡ್ಬಿಟ್ಟಿವಲ್ಲ ಹುಡುಗರು ನಮ್ಮಂಗ. ಪೀಸ್ಗೆ 20-30 ಸಿಕ್ಕ್ರೆ ಏನೋ ಒಂದು 2 ಪೀಸ್ ಮಾಡಿದ್ರೆ ಒಂದು 60 ರೂಪಾಯಿ ಸಿಗುತ್ತೆ ಅಂತ ಅಷ್ಟೇ. ನಾವು ಅಜ್ಜಾಡ ಎಷ್ಟ್ ಏರಿಯಾ ಸುತ್ತಿದೀರಾ ಇಲ್ಲಿ ತನಕಮ್ಮ? ಇಲ್ಲೇ ಬನಶಂಕರಿಗಳಿದ್ದೀನಿ, ಅಲ್ಲಿ ಬಂದಾರ ಮನೆಗೆ ಮರಗಳು ಹಾಕಿನಿ. ಅದೆಲ್ಲ ಇಂದ ಹೇಳಿದ್ರ ಹತ್ರ ಬಂದಾಗ ಮೊನ್ನೆ ಗುರುವಾರ ತಗೊಂಬ ಅಂತ ಹೇಳಿದ್ರೆ, ಮತ್ತೆ ಗುರುವಾರ ತಂದು ಅವ್ರಿಗೆ ಮಾತು ಮುಟ್ಟಿಸ್ಬೇಕಲ್ಲ. ಹಿಂಗೆ ಓಡಾಡೋದ್ ನೋಡೋಣ ಯಾರನ್ ಮತ್ತೆ ತಗೋತಾರೇನಂತ ಹಿಂಗೆ ತಿರ್ಗಾಡಕತ್ತೀವಿ. ಯಾರೋ ಇದ್ದವರು ಒಬ್ಬೊಬ್ರು ಹೊರಗೆ ಬರ್ತಾರ, ಒಬ್ಬರು ಹೊರಗೆ ಬರಲ್ಲ. ಇದ್ದವ್ರ ಹತ್ರ ಒಳಗಿದ್ದವ್ರು ತಗೋತಾರ. ಒಂದು ಅದನ್ನ ಭಾರ ಹೊರಬೇಕು, ಒಂದು ನಡ್ಕೊಂಡು ಹೋಗ್ಬೇಕು, ಒಂದು ಕೂಗ್ಬೇಕು. ಹೋಗ್ತಾರ ಏನಿಲ್ಲ. ನಾನೊಂದ್ ಲೈಟ್ ತಗೊಂಡಿದ್ದೆ, ನಿಮಗೆ ಕೊಡ್ಲಾ? ಯಾಕಂದ್ರೆ ಇದಾ ತೋರಿಸ್ತೀನಿ ತಡೀರಿ ನಿಮ್ಗೆ. ಓಕೆ, ನಾನೊಂದು ತಗೊಂಡಿದ್ದೆ. ಇದು ಯೂಸ್ ಆಗತ್ತೆ ನಿಮ್ಗೆ. ನೋಡಿ ಇಷ್ಟು ಬೆಳಕ್ ಬರುತ್ತೆ. ಅಲ್ಲೇನಾರು ಚಾರ್ಜಿಗೆ ಹಾಕ್ಬೇಕು. ಇದು ನೋಡಿ, ಅದ್ರ ಹಿಂಬದಿಗೆ ಹಿಂಗ್ ಫಿಕ್ಸ್ ಮಾಡಿದ್ರೆ ಚಾರ್ಜ್ ಆಗುತ್ತೆ. ತಾಳಿ, ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗೆ. ಇಟ್ಕೊಳ್ಳಿ, ಉಪಯೋಗ ಆಗತ್ತೆ. ಗಿರಿಜಾ ಇಲ್ಲ, ನಾನೇ ಹೋಯ್ತೀನಿ ಊರಿಗಿನ್ನ. ಇನ್ನ ಯಾಕ ಕೊಟ್ಟಿದ್ಲ ಅಂತ ಅರ್ಶನ ಹಾಕೊಡಕ್ಕ ಕರಿತಿರೋದು. ಅದನ್ನ ಸಾರ್ಸಕ ಅವ್ರ ಮರಗಳು ಇರ್ತಾವ. ಅದೇ 127. ಸರಿ ಬಿಡಮ್ಮ, 80 ರೂಪಾಯಿ ಕೊಡ್ತನ ಅಂತ ಅಮ್ಮ. 120 ರೂಪಾಯಿ ಹೇಳೋದು 80 ರೂಪಾಯಿ ಕೇಳಿದ್ರ? 40 ರೂಪಾಯಿ ಹೇಳಿದಿತ್ತು. ನೀವ್ ಓಡಾಡ್ತಿರಲ್ಲಮ್ಮ ಕಷ್ಟ ಪಡ್ಕೊಂಡ್ ಪಾಪ. ಅದನ್ನ ಬಿಟ್ಟೋದ್ರೆ ಇಲ್ಲ, ಏನ್ ಮಾಡ್ತೀಯ? ಬನ್ನಿ ಏನಾರ ತಿನ್ನೋಣ. ಇಲ್ಲ ಹಂಗೇನಿಲ್ಲ. ಕಾಫಿ ಟೀ 2 ಗಂಟೆ ತನ ಮಾತ್ರ ಏನು ಮಾತಾಡಲ್ಲ. ಎಲ್ಲ ಒಂದ್ ಕಡೆ ಒಟ್ನಲ್ಲಿ ಊಟ ಮಾಡ್ತೀರಾ? ಇಲ್ಲಿ ಅಲ್ಲಿ ಅಂತ ಏನಿಲ್ಲ. ಇಲ್ಲ ಅಂದ್ರೆ ಮತ್ತೆ ಒಬ್ಬೊಬ್ರು ಊಟ ಮಾಡಲ್ಲೇ. ಅವ್ರಿಗೆ ಕಾಸು ತಗೋಬೇಡ, ನಾವೇ ಕೊಡ್ತೀವಿ. ಏನ್ ಕಾಸು ತಗೋಬೇಡ ಅಂತ ತಿಳಿದಪ್ಪ. ಆ ತರದವ್ರು ಇದಾರಲ್ವಾ ಪ್ರಪಂಚದಲ್ಲಿ? ಬೆಂಗಳೂರು ಧರ್ಮೇನೆ ಧರ್ಮ. ಎಲ್ಲಾದ್ರೂ ಕಾಪಿ ಆಡ್ತಾರೆ. ಹಾಗಾದ್ರೆ ಒಟ್ನಲ್ಲಿ ತಿಂಗಳಲ್ಲಿ ಎಷ್ಟು ದಿನ ಇರ್ತೀರಾ? ಎಷ್ಟು ದಿನ ದುಡಿಮೆ ಮಾಡ್ತೀರಾ? ಹೇಳಕ್ಕಾಗಲ್ಲ. ನಾವ್ ಯಾವಾಗ ನೆನ್ಸ್ಕೊಂಡಾಗ ನೆನ್ಪಾಗ್ತಿದ್ದಂಗೆ ಹೊಟ್ಟೋಗ್ತೀರಾ? ಅವ್ರೇನ್ ಬರಲ್ಲ? ಇಲ್ಲ
ಒಂದ್ ಮಾಪ್ ಕೊಡ್ರಿ. ಇದು ತುಂಬಾ ಚೆನ್ನಾಗಿರೋದು ಅಂದ್ರೆ ಇದೇನಾ? ಅದೇ ಮಂದ ಬಾಳಿಗೆ ಬರ್ಬೇಕಂದ್ರೆ ಅದೇ ಬಾಳ್ಕೆ ಬರುತ್ತಾ? ಪಕ್ಕ ಪಕ್ಕ. ಹಾಗಾದ್ರೆ ಇದೇ ಸಾಕು ನಂಗೆ. ಎಷ್ಟಾಯ್ತು ಇದು? 250. ತಾಳಿ ಬೇಡ ಬಿಡಕ್ಕ. ಇಟ್ಕೊಳ್ಳಿ ಹಂಗಲ್ಲ ಇಟ್ಕೊಳ್ಳಿ. ಇರ್ಲೋಳಕ್ಕ ಕಾಸು ಕೊಡ್ಬೇಡಕ್ಕ. ನಿನ್ ಮರತು ಇನ್ನೊಂದ್ ಮಾಪನ ತಗೋ. ಇಲ್ಲ ಬೇಡ, ಥ್ಯಾಂಕ್ ಯು. ನನ್ನ ಜೊತೆಗೆ ಇಷ್ಟೊತ್ತಲ್ಲಿ ಕುಂತ್ಕೊಂಡಿದ್ರು ನನಗೆ ಸಂತೋಷ ಆಯ್ತು. ಆಯ್ತಾ? ನಂತರ ಹೆಣ್ಮಕ್ಳು ಜಗ್ಗಿ ಮಂದಿ ಆಗಲ್ಲ ನಿನಗೆ. ನಮಗೆ ಎಷ್ಟು ಸಹಾಯ ಮಾಡ್ತೀಯ ನಿನ್ ಫ್ರೆಂಡ್ಗೆ ಎಷ್ಟು ಸಹಾಯ ಮಾಡ್ಬೇಕು. ಇನ್ನೊಂದ್ಸಲ ಬಂದಾಗ ನನಗೆ ಎಲ್ಲಾನು ಭೇಟಿ ಆದ್ರೆ ಹೇಳು. ಆಯ್ತು, ನಾನು ಫ್ರೀ ಮರ ಕೊಟ್ಟೋದು, ನಿನ್ ಕಾಸು ಬೇಡ. ಒಂದ್ ಫೋಟೋ ತೆಕ್ಕೊಳ್ಳೋಣ ಬನ್ನಿ. ಸ್ಮೈಲ್. ಇವಾಗ ಎಷ್ಟು ಸಹಾಯ ಮಾಡಿದ್ ನನಗೆ ಎಷ್ಟು ಸಹಾಯ ಮಾಡ್ತಾ ನಿನಗೆ ಗೊತ್ತಿಲ್ಲ. ದೇವ್ರು ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಆಗ್ಲಿ, ಇವತ್ತು ವ್ಯಾಪಾರ ಜಾಸ್ತಿ ಆಗ್ಲಿ. ನನಗೆ ಇಷ್ಟು ಸಹಾಯ ಮಾಡ್ದಕ್ಕ. ಅಯ್ಯೋ, ಬರ್ಲಾ? ಬಾಯ್.